ಎಸ್ಟಿಜೆ ಮತ್ತು ಡಿಜಿಎಫ್ ಹೆಸರಾಂತ ಗೋಲ್ಡ್ ಕಂಪನಿ ನೌಕರರು ಮತ್ತು ಕೇತುಪುರದ ಗ್ರಾಹಕಿ ಕಾವ್ಯಶ್ರೀ ನಡುವೆ ಗಲಾಟೆ ನಡೆದಿರುವ ಘಟನೆ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಕೇತುಪುರದಲ್ಲಿ ನಡೆದಿದೆ. ಇನ್ನು ಘಟನೆಯಲ್ಲಿ ಗ್ರಾಹಕಿ ಕಾವ್ಯಶ್ರೀ ಗರ್ಭಿಣಿ ಎಂಬುದನ್ನು ಕಾಣದೆ ಎಸ್ಟಿಜಿ ಮತ್ತು ಡಿಜಿಎಫ್ ನೌಕರರು ಹಲ್ಲೆ ಮಾಡಿದ್ದಾರೆ ಎಂದು ನೌಕರರ ವಿರುದ್ಧ ಕಾವ್ಯಶ್ರೀ ಬನ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಲ್ಲದೆ ಎಸ್ಟಿಜೆ ಮತ್ತು ಡಿಜಿಎಫ್ ಗೋಲ್ಡ್ ಕಂಪನಿ ನೌಕರರು ಕಾವ್ಯರ ವಿರುದ್ಧ ಕೂಡ ಪ್ರತಿ ದೂರು ನೀಡಿದ್ದಾರೆ. ಇನ್ನು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕಾವ್ಯಶ್ರೀ ಫೆಬ್ರವರಿ 28, 2023ರಂದು ಮೈಸೂರಿನ ಎಸ್ಡಿಜೆ ಮತ್ತು ಡಿಜಿಎಫ್ ಕಂಪನಿಯಲ್ಲಿ 241 ಗ್ರಾಂ ಚಿನ್ನದ ಒಡವೆಗಳನ್ನು ಗಿರಿವಿ ಇಟ್ಟಿದ್ದು, ನಂತರ 2023ರ ಜೂನ್ ತಿಂಗಳಿನಲ್ಲಿ ಗಿರಿವಿ ಇಟ್ಟಿದ್ದ ಒಡವೆಗಳನ್ನು ಬಿಡಿಸಿಕೊಳ್ಳಲು ಹೋದಾಗ ನನ್ನ ಒಡವೆಗಳನ್ನು ಮಾರಾಟ ಮಾಡಿದ್ದೇವೆ ಎಂದು ಎಸ್ಡಿಜೆ ಅಂಡ್ ಡಿಜಿಎಫ್ ಎಂಬ ಕಂಪನಿಯ ಮ್ಯಾನೇಜರ್ ಆದ ನಾಗಮಣಿ ಅವರು ತಿಳಿಸಿದರು. ನಂತರ ನಾನು ಎಸ್ಡಿಜೆ ಅಂಡ್ ಡಿಜಿಎಫ್ ಕಂಪನಿಯ ವ್ಯವಸ್ಥಾಪಕರಾದ ಜ್ಞಾನಸುಂದರ್ ರಾಜರವರ ಹತ್ತಿರ ನಾವು ಗಿರಿವಿ ಇಟ್ಟಿದ್ದ ಒಡವೆಯನ್ನು ಮಾರಾಟ ಮಾಡಲು ತಿಳಿಸಿದವರು ಯಾರು ಎಂದು ಕೇಳಿದಾಗ, ನಿಮ್ಮ ಒಡವೆಗಳನ್ನು ತರಿಸಿಕೊಡುವುದಾಗಿ ಕಾಲಾವಕಾಶ ಕೇಳಿ ನಂತರ ಸಬೂಬು ಹೇಳಿಕೊಂಡೇ ಬಂದಿದ್ದಾರೆ. ತದನಂತರ ಅವರು ನನಗೆ ಭದ್ರತೆಗಾಗಿ ನೀಡಿದ ಬ್ಯಾಂಕ್ ಚೆಕ್ ಬೌನ್ಸ್ ಆದಾಗ ಡಿಸೆಂಬರ್ 18ರಂದು ಚೆಕ್ ಅನ್ನು ವಾಪಸ್ ಪಡೆದು ಆರ್ಟಿಜಿಎಸ್ ನನ್ನ ಅಕೌಂಟ್ಗೆ 5,50,000 ರೂಪಾಯಿಗಳನ್ನು ಆರ್ಟಿಜಿಎಸ್ ಮುಖಾಂತರ ಹಣ ಸಂದಾಯ ಮಾಡಿದ್ದು, ಉಳಿದ ಹಣ ಫೆಬ್ರವರಿ 7, 2024ರಂದು ಸ್ಟಜ್ ಅಂಡ್ ಡಿಜಿಎಫ್ ಕಂಪನಿಯ ವ್ಯವಸ್ಥಾಪಕರಿಗೆ ಫೋನ್ ಮುಖಾಂತರ ಕರೆ ಮಾಡಿ ಗಿರಿವಿ ಇಟ್ಟಿದ್ದ ಒಡವೆಯ ಬಾಕಿ ಹಣ ಕೇಳಿದಾಗ, ನಾವು ನಿಮಗೆ ಹಣವನ್ನು ವಾಪಸ್ ನೀಡಲು ಆಗುವುದಿಲ್ಲ, ಅದರ ಬದಲು 3 ಲಕ್ಷ ರೂಪಾಯಿಗಳ ಒಡವೆಯನ್ನು ನಮ್ಮ ಕಂಪನಿಯ ನೌಕರರು ಬಂದು ಬಿಡಿಸಿಕೊಡುತ್ತಾರೆ ಎಂದು ಹೇಳಿದರು. ಹಾಗೆಯೇ ಬಾಕಿ ಹಣವನ್ನು ಕೆಲವೇ ದಿನಗಳಲ್ಲಿ ವಾಪಸ್ ಮಾಡುವುದಾಗಿ ತಿಳಿಸಿದರು. ಈ ಹಿನ್ನೆಲೆ ನಾವು ಬ್ಯಾಂಕ್ಗೆ ಹೋದಾಗ ನನ್ನ ಮೇಲೆ ಹಾಗೂ ನನ್ನ ಗಂಡ ಮೇಲೆ ಹಲ್ಲೆ ಮಾಡಿ ಉಸಿರುಗಟ್ಟಿಸಿ ಸಾಯಿಸಲು ಪ್ರಯತ್ನಿಸಿದರು ಎಂದು ಆರೋಪಿಸಿದ್ದಾರೆ. ಗೋಲ್ಡ್ ಕಂಪನಿ ಮತ್ತೆ ಡಿಜಿಎಫ್ ಎರಡು ಅವ್ರದೇ ಕಂಪನಿ. ಅವರು ಫೋನ್ ಮಾಡಿದ್ರು, ಕಾಲ್ ಸೆಂಟರ್ ಸರ್. ಅವರು ಕಾಲ್ ಮಾಡಿ ಏನಂತಂದ್ರು, ನಮ್ಮಲ್ಲಿ ಬಡ್ಡಿ ಇಲ್ಲ, ಲಕ್ಷಕ್ಕೆ 300 ರೂಪಾಯಿ ತರ ಇಂಟ್ರೆಸ್ಟು, 6 ತಿಂಗಳು ಒಳಗಡೆ ನೀವು ಒಡವೆ ಬಿಡಿಸ್ಕೊಂಡ್ರೆ ನೀವು ಅದು ಕಟ್ಟೋಷ್ಟಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ. ಸರಿ ಅಂದ್ಬಿಟ್ಟು ಅವರೇ ಬಂದು ನಾವು ಇಟ್ಟಿರೋ ಒಡವೆನ ಬಿಡಿಸ್ಕೊಂಡು ಅವ್ರ ಜೊತೆಲೆ ಕರ್ಕೊಂಡು ಹೋದ್ಮೇಲೆ ಅಲ್ಲೇ ಏನಂತಂದ್ರು, 6 ತಿಂಗಳು ಒಳಗಡೆ ಬಂದು ಬಿಡಿಸ್ಕೊಂಡ್ರೆ ಯಾವ ಬಡ್ಡಿನೂ ಕಟ್ಟೋಷ್ಟಿಲ್ಲ, ಇಲ್ಲಿ ಲಕ್ಷಕ್ಕೆ 300 ರೂಪಾಯಿ ಕೊಡ್ಬೇಕಷ್ಟೇ, ಇಲ್ಲ 6 ತಿಂಗಳು ಒಳಗಡೆ ಬಿಡಿಸ್ಕೊಂಡ್ರೆ ಅದು ಕೊಡಬೇಡಿ. ಸರಿ ಆಯಿತು ಅಂದ್ಬಿಟ್ಟು ಗಿರ್ವಿ ಇಟ್ಬಿಟ್ಟು ಬಂದ್ವಿ. ಅವರು ಗಿರ್ವಿ ಅಂತಲೇ ಹೇಳಿದ್ದು. ಅದಾದಮೇಲೆ 2 ತಿಂಗಳು ಹೋದ್ವಿ ಅಮೌಂಟ್ ತೊಗೊಂಡು. ಸರ್ ನಮ್ಮ ಒಡವೆ ಕೊಡಿ ಸರ್ ಅಂತಂದರೆ, ನಿಮ್ಮ ಒಡವೆಲ್ಲ ಕರಗಿಸಿ ಮಾರಿಬಿಟ್ಟಿದ್ದೀವಿ, ಯಾಕೆ ಇವಾಗ ಕೊಡೋಕ್ಕಾಗಲ್ಲ ಅಂದರು. ಯಾಕೆ ಸರ್ ಆ ಥರ ಮಾಡಿದ್ದೀರಾ, 4 ಲಕ್ಷಕ್ಕೆ ಯಾರು ಸರ್ 10 ಲಕ್ಷ ರೂಪಾಯಿ ಬೆಲೆ ಬಾಳೋ ಒಡವೆ ಕೊಡ್ತಾರೆ ಅಂತಂದರೆ, ಅವಾಗಿಂದ ನಾವು ಜೂನಲ್ಲಿ ಹೋದ್ವಿ, ಫೆಬ್ರವರಿ ಜೂನಲ್ಲಿ ಹೋದ್ವಿ, ಜೂನಿಂದನೂ ಅಲಿಸ್ತಿದ್ದಾರೆ. ಪ್ರೆಗ್ನೆಂಟ್ ಅಂತ ಹೇಳಿದ್ರು ಕೇಳ್ತಿಲ್ಲ. ನೀವು ಕೊಟ್ಟಿರೋ ದುಡ್ಡು ಕೊಟ್ಟು ನಾವು ಒಡವೆ ಕೊಡಿ ಅಂದರೆ ಕೊಡಲ್ವಂತೆ ಅವರು. ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಸರ್. ತುಂಬ ದೌರ್ಜನ್ಯ ಮಾಡ್ತಿದ್ದಾರೆ. ನಾನು ಒಬ್ಬಳೇ ಅಂತ ಅಲ್ಲ, ನೀವು ವಿಸಿಟ್ ಕೊಟ್ಟು ನೋಡಿ, ಅಲ್ಲಿ ದಿನಕ್ಕೆ ನನ್ನಂಥ ಕೇಸು 100 ಬರ್ತವೆ. ರೌಡಿಗಳು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ, ಪೊಲೀಸ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ ಅಂದರೆ ನಮ್ಮಂಥವ್ರಿಗೆ ಯಾರು ನ್ಯಾಯ ಕೊಡ್ಸಲ್ವಾ ಸರ್? ನಾನು ಇಷ್ಟು 10 ತಿಂಗಳಿಂದ ಅಲಿಸಿದ್ದೀನಿ. ಎಣ್ಣೆ ಎಲ್ಲ ತಾಲಿ ಎಲ್ಲ ಕಿತ್ತಾಡ್ತಿದ್ದಾರೆ ನೋಡಿ, ಕೈ ಎಲ್ಲ ಬೇಕಾಗಿದೆ. ದುಡ್ಡಿಲ್ಲ ಅಂದರೆ ನ್ಯಾಯ ಕೊಡ್ಸಲ್ವಾ ನಮ್ಮಂಥವ್ರಿಗೆ? ಜೂನಿಂದ ಅಲಿಸಿದ್ದೀವಿ ನಾವು ಸರ್. ಒಂದು ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂತೆಲ್ಲ ಏನು ಎಲ್ಲ ಇರೋದು. ಒಬ್ರು ಲೇಡೀಸು 3 ಜನ ಹುಡುಗರು ಕಳಿಸಿದ್ರು. ಅಲ್ಲೇ ಮಾಡಿದ್ರೆ ಅಲ್ಲೇ ಮಾಡಕ್ಕೆ ಮುಂದಾಗಿದ್ದಾರೆ ನಿಮಗೆ? ಅಲ್ಲೇ ಊರಿನಲ್ಲಿ ಗ್ರಾಮದಲ್ಲಿ ಏನೋ ನಿಮ್ಮಲ್ಲಿ ಅಲ್ಲೇ ಮಾಡಿದ್ರ? ಕೇಳಿಬೇಕಂದ್ರೆ ನೋಡಿ ಇಲ್ಲ ನನಗೆ. ಅದಕ್ಕೆ ಅವಾಗಿಂದನೂ ಅಲ್ಸಿದ್ರು ಸರ್. ಪ್ರೆಗ್ನೆಂಟು 4 ತಿಂಗಳು ಡೆಲಿವರಿ ಆಗುತ್ತೆ, ಅಷ್ಟು ಕ್ಲಿಯರ್ ಮಾಡಿಕೊಡಿ ಅಂದರೆ ಸಕ್ಕರೆ ಸಹಾಯ ಮಾತ್ರ ಕೇಳ್ತಾರೆ. ನಮ್ಮ ಕೊಡ್বে ಅವರು ಕೊಟ್ಬಿಟ್ಟು ನಾವು ಸಾಯ್ಬೇಕಂತೆ. ರೆಕಾರ್ಡಿಗೆ ಬೇಕಿದ್ರೆ ಬ್ಯಾಂಕಲ್ಲಿ ತೆಗಿಸಿ ನೋಡಿ. ನಾವು ಯಾವುದಕ್ಕೂ ಸುಳ್ಳು ಹೇಳಲ್ಲ, ಬಡವರು ರೈತರು ಯಾವತ್ತೂ ಸುಳ್ಳು ಹೇಳಲ್ಲ. ಅವ್ರುಗಳು ದುಡ್ಡು ಕೊಟ್ಬಿಟ್ಟು ಹುಚ್ಚಾಕಿ ದಿವಸಕ್ಕೆ ಕೇಸ್ನ ಮಾಡ್ತಿದ್ದಾರೆ. ನಾನು ಎಂತಕ್ಕೆ ಅಂದರೆ ನನ್ನೊಬ್ಳಿಗಾಗಿದೆ, ನಾಳೆ ಇಂಥವರು ಅಲ್ಲಿಗೆ ಹೋದ್ರೆ ನೀವು 1000 ಜನ ಸಿಗ್ತಾರೆ, ಯಾರಿಗೂ ಅವ್ರನ್ನ ಮುಗಿಸೋಕ್ಕಾಗ್ತಿಲ್ಲ. ಒಂದಿನ ಎಲ್ರಿಗೂ ಬ್ಲಾಕ್ ಮೇಲ್ ಮಾಡಿ ಇದೆಲ್ಲ ಇದು ಮಾಡ್ತಿದ್ದಾನೆ ಸರ್. ನನ್ನಂಥವ್ರಿಗೆ ಇಷ್ಟು ಮೋಸ ಆಗ್ತಿದೆ, ಯಾರು ಧೈರ್ಯ ಮಾಡಿ ಬರ್ತಿಲ್ಲ ಪಾಪ. ಏನು ಕೆಲಸ ಕಾರ್ಯ ಬಿಟ್ಬಿಟ್ಟು ಹಳ್ಳಿ ಜನ ಎಷ್ಟು ದಿನ ತಿರುಗ್ತಾರೆ. ನಾನಾಗಿದ್ದರೆ ಎಷ್ಟು ತಿರುಗ್ತಿದ್ದೀನಿ. ಅಷ್ಟೇ ನ್ಯಾಯ ಕೊಡ್ಬೇಕಷ್ಟೇ ಸರ್, ಅಷ್ಟೇ. ಅವ್ರಿಗೊಂದು ಗಡ್ಡಿ ಗಾಡಿ ಅದಕ್ಕೊಬ್ಬರು ಉಜ್ಜಿಬೇಕು. ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತಿದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಇಲ್ಲಾಂದ್ರೆ ನನ್ನಂಥವ್ರು ರೈತರು ಬೀದಿಗೆ ಹೇಳಿದ್ರೆ ಬಿಡಲ್ಲ ಮಾತ್ರ. ಯಾಕಂದ್ರೆ ಮೋಸ ಆಗ್ತಾ ಇರೋದು.
ತೋರಿಸಿದ್ದೀನಿ ಆಸ್ಪತ್ರೆಯಲ್ಲಿ ಸುತ್ತಿದ್ದೆ. ವೇರಿಯೇಷನ್ ಆಯಿತು, ಪಾಪುಗೆ ಏನಾದ್ರು ಹೆಚ್ಚು ಕಮ್ಮಿ ಸತ್ತರೆ ನನಗೇನಮ್ಮ ಅಂತ ಕೇಳ್ತಾನೆ. ಹಾಗಾದ್ರೆ ಬಡವರೆಲ್ಲ ಸತ್ತೋಗ್ಬೇಕಾಗಾದ್ರೆ ಈ ನಮ್ಮಂತ ಜನ ಮೋಸ ಆಗ್ತಿದೆ. ನಮಗೆ ನ್ಯಾಯ ಏನು ಬರ್ಬೇಕು ಅದನ್ನು ಕೊಡಿಸ್ಕೊಡಿ. ಮತ್ತೆ ಆ ಕಂಪ್ನಿ ಮುಚ್ಚಿಸಿ ಅದೇನೈತೆ ಅನ್ಯಾಯ ಬಡವ್ರಿಗೆ ತಪ್ಪಿಸಿ ಸರ್. ಒಳ್ಳೆ ಮಾಹಿತಿ ಕೊಡಿಸಿ ಬಡವರು ಅಲ್ಲಿಗೆ ಹೋಗ್ದಿರೋ ಥರ ಮಾಡಿ ಅಷ್ಟೇನೆ. ಇದರಿಂದ ನಾನು 100 ಜನಕ್ಕೆ ಗೊತ್ತಾಗಿ ಯಾರು ದಯವಿಟ್ಟು ಯಾರು ಹೋಗಬೇಡಿ, ನಂತಲ್ಲಿ ಯಾರು ಮಾಡ್ಕೊಬೇಡಿ. STJ ಮತ್ತು DGF ಕಂಪ್ನಿಗೆ ಯಾರು ಹೋಗಬೇಡಿ. ಇಟ್ಕೋಬೇಕಾದ್ರೆ ಚೇರ್ ಹಾಕ್ತಾರೆ ಮಾತಾಡ್ಸ್ಕೊಂಡು. ನೀವು ಹೋಗಿ ನಾಳೆ ದಿನ ಚಿನ್ನ ಕೇಳಿ ರೌಡಿಗಳು ಬಿಡಿಸಿ ಈಚೆಗೆ ತಳ್ಳಿಸ್ತಾನೆ. ಎಲ್ಲ ಕಾಂಟ್ಯಾಕ್ಟು ಇಟ್ಕೊಂಡಿದ್ದಾನೆ. ದಯವಿಟ್ಟು ಹೋಗ್ಬೇಡಿ. ಇನ್ಮೇಲೆ ಅವನ್ನೆಲ್ಲ ಫ್ರಾಡ್ ಮಾಡ್ತಿದ್ದಾನೆ. ನಮಗೆ ಮಾಡಿರೋದೇ ಸಾಕು. ನನ್ನಂತವ್ರು ನೀವೆಲ್ಲ ಎಚ್ಚೆತ್ಕೊಳ್ಳಿ. ಬಡವ್ರು ಯಾರು ಹೋಗಬೇಡಿ, ಮೋಸ ಹೋಗಬೇಡಿ. ಅದ್ರ ಬದಲು ನಿಜವಾಗ್ಲೂ ನಿಮ್ಮ ಚಿನ್ನ ತಗೊಂಡೋಗಿ ಇದು ಮಾಡಿ.